ಮಡವಾಳನಿಗೆ ಇದ್ದೊಂದು ಬಂಗಾರದಂತ ಕತ್ತೆಯನ್ನು ಮರಣ ಹೊಂದಿತು. ಈಗ ದಿನನಿತ್ಯ ನಾನು ಊರಿನಿಂದ ಹಳ್ಳದವರೆಗೂ ಬಟ್ಟೆಗಳನ್ನು ಹೊತ್ತುಕೊಂಡು ಎಷ್ಟಂತ ಕಷ್ಟಪಡಬೇಕು ತಂದೆ. ನನ್ನ ಕಷ್ಟ ನಿನಗೆ ಕೇಳದೆ ತಂದೆ. ಪರಮಾತ್ಮ, ಈ ಬಡಪಾಯಿ ಮೇಲೆ ಏಕಪ್ಪ ನಿನಗೆ ಕೋಪ. ಹೇಗಾದರೂ ಮಾಡಿ ಕರುಣೆ ತೋರು ತಂದೆ, ಕರುಣೆ ತೋರು. ನನಗೆ ನೀನು ದರ್ಶನ ಕೊಡ್ಬೇಕು ತಂದೆ. ಎಲ್ಲಿದ್ದೀಯಾ ಪರಮಾತ್ಮ, ಎಲ್ಲಿದ್ದೀಯಾ? ಹಾ 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 ಪರಮಾತ್ಮ, ಪರಮಾತ್ಮ ವರ ಕೊಡು, ಇಲ್ಲಾಂದ್ರೆ ನನ್ನನ್ನು ಕರ್ಕೋತಂದೆ. ಪಾ ಪರಮಾತ್ಮ, ಇಲ್ಲಿದ್ಯಾ ತಂದೆ? ಅಯ್ಯೋ ದೇವ್ರೆ, ಪರಮಾತ್ಮ, ಅಪ್ಪ ಅಪ್ಪ ಪರಮಾತ್ಮ, ನಾನು ಬಡಪಾಯಿ ಮಡಿವಾಳ ಕಣಪ್ಪ. ನನ್ನ ಕಷ್ಟ ನೋಡ್ತಂದೆ. ನಾನು ಇದಿಲ್ಲಂದ್ರೆ ಜೀವನ ಇಲ್ಲ. ನಾನು ಇದ್ದೊಂದ ಬಂಗಾರದಂಥ ಕತ್ತೆಯನ್ನು ಕಳ್ಕೊಂಡ್ಬಿಟ್ಟಕ್ಕಂತ ಕೊರೋನಾ ಟೈಮ್ನಲ್ಲಿ. ಈಗ ನನಗೆ ಗತಿ ಯಾರಿಲ್ಲಪ್ಪ. ಹೇಗಾದರೂ ಮಾಡಿ ನನಗೆ ಒಂದು ಕತ್ತೆಯನ್ನು ದಯಪಾಲಿಸ್ತಂದೆ, ದಯಪಾಲಿಸು. ಭಕ್ತನೇ, ನೀನೊಬ್ಬನೇ ಪ್ರಾರ್ಥನೆ ಮಾಡಿದರೆ ಕತ್ತೆ ದೊರೆಯಲಾರದು. ನಿನ್ನ ಜೊತೆ ಕೆಲವು ಭಕ್ತರನ್ನು ಕರೆದುಕೊಂಡು ಬಾ. ಭಕ್ತರನ್ನು ಕರೆದುಕೊಂಡು ಬರ್ಬೇಕೆ? ಹೌದು. ಹಾ ಆಯ್ತು ಪರಮಾತ್ಮ. ನಾನು ಊರಿನ ಸೇವಾ ಮಾಡ್ತಾ ಇದ್ದೀನಿ. ನನ್ನ ಕಷ್ಟ ನೋಡ್ಲಾರ್ದೆ ನನಗೆ ಭಕ್ತರು ಬಂದೇ ಬರ್ತಾರೆ. ನಾನು ಕರ್ಕೊಂಡು ಬರ್ತೀನಿ ಪರಮಾತ್ಮ. ನೀನು ಅಲ್ಲಿವರೆಗೆ ಇಲ್ಲೇ ಇರ್ಬೇಕಾ ಹೇಳಿನಿ. ಹಾಂ ಅಪ್ಪ, ಅಣ್ಣಗಳಿರ, ಪರಮಾತ್ಮ ನನಗೆ ವರ ಕೊಡ್ತಾನಂತೆ. ಸ್ವಲ್ಪ ನನ್ನ ಜೊತೆ ಬರ್ತೀರಪ್ಪ. ಏನೋ ಸಂಕಷ್ಟ ಆಗಿದ್ದಾರಪ್ಪ, ಹೋಗಂಬರಿಪ್ಪ. ಹೌದಪ್ಪ, ಭಾಳ ಕಷ್ಟದಲ್ಲಿದ್ದೀನಿ. ಬರ್ರಪ್ಪ, ಬರ್ರಿ. ಬೇಡಪ್ಪ, ನನ್ನ ಸನ್ಮಾನ ಬೇಡಪ್ಪ, ನನ್ನ ಭಾರ ನನಗೆ. ನೀವು ಊರು ಭಾರ ಯಾಕೆ ಬರ್ತೀರ? ನಾನು ಸಂಕಟ ಬಂದ್ರೆ ಸಾಕು ತಂದೆ. ನಿಮ್ಮ ಋಣ ಎಂದಿ ಮರೆಯಲ್ಲಪ್ಪ. ನಾನು ಒಳ್ಳೇದು ಮಾಡ್ತಾನೆ ಹೇಳ್ರಿ, ನೀವೇನು ಮಾಡ್ಕೋಬೇಡ್ರಿ. ಆದ್ರೆ ಅವ ಮರಿತಾನೆ ಇಲ್ಲ ಗೊತ್ತಿಲ್ಲ. ನೀವು ಮಾತ್ರ ಮರಿಬಾರ್ದಪ್ಪ ನನ್ನ ಋಣ. ಅಪ್ಪ ಪರಮಾತ್ಮ, ನೀನು ಹೇಳಿದ ಹಾಗೆ ಭಕ್ತರು ನೋಡಪ್ಪ, ಇಲ್ಲಿ ಎಷ್ಟು ಭಕ್ತರು ಬಂದವ್ರೇನು. ಹಾ ಪರಮಾತ್ಮ, ಈಗಾರ ಕಾಣ್ತೀರಿ ಅಪ್ಪ. ಈ ಬಡಪಾಯಿ ವರ ಕೊಡುತ್ತಂದೆ. ಒಂದು ಕತ್ತೆ ಕೊಟ್ಬಿಡಪ್ಪ. ಕೊರೋನಾದಾಗ ಸತ್ತೋಗ್ಯ ನನ್ನ ಕತ್ತಿ. ಭಕ್ತನೇ, ಅಪ್ಪ ಇಷ್ಟೇ ಭಕ್ತರನ್ನು ಸಾಲದು. ಹಾಪ, ಇನ್ನಷ್ಟು ಭಕ್ತರನ್ನು ಕರೆದುಕೊಂಡು ಬಾ. ಇಷ್ಟು ಭಕ್ತರು ಸಾಕಾಗ್ಲಿಲ್ಲಪ್ಪ ನಿನಗ? ಹೌದು. ಅಯ್ಯಯ್ಯೋ ಶಿವನೇ, ಮತ್ತೆ ಯಾರಿಗೆ ಕರ್ಕೊಂಡು ಬರ್ಲಪ್ಪ? ಅಪ್ಪ ನೀವು ಒಂದು ಸ್ವಲ್ಪ ಇಲ್ಲೇ ನಿಂದ್ರಪ್ಪ, ನಾನು ಕರ್ಕೊಂಡು ಬರ್ತೀನಿ. ಇನ್ನೊಂದು 4 ಭಕ್ತರು ಕರ್ಕೊಂಡು ಬರ್ತೀನಿ. ನೀವು ಅಲ್ಲಿ ಹೋಗ್ಬೇಡ್ರಿ. ಅಪ್ಪ ನೀವು ಬರ್ತೀರಪ್ಪ ನನ್ನ ಸಂಗಾಟ. ಅಪ್ಪ ನಿಮ್ಮ ಋಣ ಮಾತ್ರ ನಾ ಎಂದು ಇಟ್ಕಲ್ಲಪ್ಪ. ಈಗಿಂದ ಈಗ ಕೊಟ್ಟು ಬಿಡ್ತೀನಿ. ನಿಮ್ಮ ಋಣ ಮುಟ್ಟಿಸ್ತೀನಿ ಬರ್ರಪ್ಪ. ನಾ ಎಂತ ಪುಣ್ಯವಂತ. ನಾನು ಹಿಂದೆ ಊರೇ ಅದಲ್ಲ, ಊರ್ ಭಕ್ತರೆಲ್ಲ ನನ್ನ ಹಿಂದೆ ಅದಾರಲ್ಲ. ನನಗೇನು ಬೇಡ, ನನಗೇನು ಬೇಡ. ಒಂದು ಕತ್ತಿ ಸಿಕ್ಕ ಸಾಕು. ಅಪ್ಪ ಪರಮಾತ್ಮ, ನೀ ಎಷ್ಟು ಜನ ಹೇಳಿದ ಅಷ್ಟು ಭಕ್ತರು ತಂದಿನಪ್ಪ. ದಯಮಾಡಿ ನನಗೊಂದು ಕತ್ತಿ ಕೊಡ್ತಪ್ಪ ತಂದೆ. ನಿನ್ನ ಋಣ ಎಂದೂ ಮರೆಯಂಗಿಲ್ಲ ನಾನು. ಹೇಗಾದ್ರೂ ಮಾಡಿ ಈ ಭಾರ ಕಡಿಮೆ ಮಾಡಿ ತಂದೆ, ಭಾರ ಕಡಿಮೆ ಮಾಡು. ಭಕ್ತನೇ, ಕೇವಲ ಗಂಡು ಕತ್ತೆಗಳು ಮಾತ್ರ ಬಂದಿವೆ. ಅಪ್ಪ ಪುಣ್ಯಾತ್ಮ, ಗಂಡು ಕತ್ತೆಗಳು. ಅಪ್ಪ ಪುಣ್ಯಾತ್ಮ, ಅಯ್ಯೋ ಪರಮಾತ್ಮ, ಇವೆಲ್ಲ ನನ್ನ ಸೇವೆಗಾಗಿ. ಅಯ್ಯೋ
ನಿನ್ನ ಮಹಿಮೆ ಅರಿಲಿಲ್ಲಪ್ಪ ನಾನು. ಇಷ್ಟೊಂದು ನನ್ನ ಮೇಲೆ ನಿನ್ನ ಕರುಣೆ. ಬರ್ರಿ ಈ ಕಡೆ. ಅಮ್ಮ, ತಾಯಿ ಅಂದ್ರೆ ನೀವೊಂದು 4 ಜನ ಬರ್ರಮ್ಮ ನನ್ನ ಜೊತೆ. ಅಮ್ಮ, ನನಗೆ ದಯಮಾಡಿ ಬರ್ರಮ್ಮ, ಯಾರಾದ್ರೂ ಬರ್ರಮ್ಮ, ನನ್ನ ಜೊತೆ ಬರ್ರಮ್ಮ. ನಿಮ್ಮ ಋಣ ನಾ ಮರೆಯಂಗಿಲ್ಲಮ್ಮ, ಈಗಿಂದ ಈಗ ತಿರುಗಿಸ್ತೀನಿ. ಅಪ್ಪ, ತಾಯಂದ್ರು ಕೂಡ ಬಂದವ್ರೆ, ಅಪ್ಪಂದ್ರು ಬಂದಾರೆ, ತಾಯಂದ್ರು ಬಂದಾರೆ. ಈಗಾದ್ರೂ ಕರುಣೆ ಸಪ್ಪತ್ ತಂದೆ. ಭಕ್ತನೇ, ಹಾ ಅಪ್ಪ. ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆ. ಹಾ ಭಕ್ತನೇ, ಸ್ವಲ್ಪ ಆ ಕಡೆ ಈ ಕಡೆ ನೋಡು. ನಿನ್ನ ಬಳಿ ಎಷ್ಟೊಂದು ಕತ್ತೆಗಳಿರುಕ್ಕಾಗಿ ಇನ್ನೊಂದು ಕತ್ತೆಗಳಿಗೆ ಬೇಡುವೆ. ಅಯ್ಯೋ ಅಯ್ಯೋ ಅಯ್ಯೋ, ಧನ್ಯ ಧನ್ಯ ತಂದೆ, ಧನ್ಯ ಧನ್ಯ. ನನಗೆ ಅರಿವಿಲ್ಲಪ್ಪ, ನನಗೆ ಇಷ್ಟು ಜನ ಇದ್ದಾರೆ. ಧನ್ಯ ಧನ್ಯ ಧನ್ಯ.